ನಿಮಗೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸಿಗುತ್ತೆ. ಯಶಸ್ವಿ ಆರೋಗ್ಯ ಯೋಜನೆಯಡಿಯಲ್ಲಿ 2025-26ರಲ್ಲಿ ಸರ್ಕಾರ ಜನರಿಗೋಸ್ಕರ ಅಧಿಕೃತ ಆದೇಶವನ್ನ ಕೊಟ್ಟಿರುವಂತದ್ದು. ಹೊಸ ನೋಂದಣಿ ಪ್ರಾರಂಭ ಕೂಡ ಆಗಿದೆ. ಹಾಗಾದ್ರೆ ಯಾರಿಗೆಲ್ಲ ಈ ಸೌಲಭ್ಯ ಸಿಗುತ್ತೆ, ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ಏನೇನ್ ದಾಖಲೆ ಬೇಕು, ಟ್ರೀಟ್ಮೆಂಟ್ ಕಾಸ್ಟ್ ಲಿಮಿಟ್ ಎಷ್ಟಿರುತ್ತೆ, ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ಇನ್ ಕೇಸ್ ಕಾರ್ಡ್ ಕಳೆದು ಹೋದ್ರೆ ಏನು ಮಾಡಬೇಕು, ಸುಳ್ಳು ಮಾಹಿತಿಯನ್ನ ನೀಡಿ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ಏನಾಗುತ್ತೆ, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ಕೊಡ್ತೀನಿ. ಇದೊಂದು ದೊಡ್ಡ ಅಪ್ಡೇಟ್ ಆಗಿರುತ್ತೆ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ರಾಜ್ಯದಲ್ಲಿ ಲಕ್ಷಾಂತರ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣೆಗೆ ಆಸರೆಯಾಗಿರುವಂತ ಯಶಸ್ವಿನಿ ಆರೋಗ್ಯ ಯೋಜನೆಯನ್ನ 2026ನೇ ಸಾಲಿಗೂ ಮುಂದುವರಿಸೋದಕ್ಕೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸಹಕಾರಿ ಇಲಾಖೆಯ ಹೊಸ ಆಗಿರಬಹುದು ಸಮಗ್ರ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಅದರ ಬಗ್ಗೆನೇ ವಿಡಿಯೋ ಇರುವಂತದ್ದು. ಈ ವರ್ಷದ ಯಶಸ್ವಿನಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿದ್ದಾರೆ. ಹೆಚ್ಚೆಚ್ಚು ಸೌಲಭ್ಯವನ್ನ ಸೇರಿಸಿದ್ದಾರೆ. ಅದರಲ್ಲೂ ನವಜಾತ ಶಿಶುಗಳಿಗೂ ಚಿಕಿತ್ಸೆ ಸಿಗುವಂತ ವ್ಯವಸ್ಥೆಯನ್ನ ಕಲ್ಪಿಸಿರೋದು ಒಂದು ಒಳ್ಳೆ ವಿಚಾರ ಆಗಿರುತ್ತೆ. ಸ್ನೇಹಿತರೆ, ಸರ್ಕಾರ ಜಾರಿಗೊಳಿಸಿರುವಂತ ಒಂದು ವಿಶೇಷವಾದಂತ ಯೋಜನೆ ಅಂತಂದ್ರೆ ಅದು ಯಶಸ್ವಿನಿ. ಸ್ನೇಹಿತರೆ, ಇದರಲ್ಲಿ ಯಶಸ್ವಿನಿ ಪ್ರೋಟೋಕಾಲ್ ನಂತೆ ನಿಗದಿಪಡಿಸಿರುವಂತ ಚಿಕಿತ್ಸೆಗಳ ಪ್ಯಾಕೇಜ್ ನ ದರದ ಮಿತಿಗಳ ಒಳಪಟ್ಟು ಹಾಗೆ ಫಲಾನುಭವಿ ಆಗಿರ್ಬೋದು ಅವರ ಕುಟುಂಬಕ್ಕೆ ವಾರ್ಷಿಕ ಗರಿಷ್ಠ 5 ಲಕ್ಷ ವೈದ್ಯಕೀಯ ಚಿಕಿತ್ಸಾ ವೆಚ್ಚದ ಮಿತಿಯೊಂದಿಗೆ ಯಾವೆಲ್ಲ ನೆಟ್ವರ್ಕ್ ಆಸ್ಪತ್ರೆ ಇದೆಯೋ ಅದರಲ್ಲಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಯಾವುದೆಲ್ಲ ಹಾಸ್ಪಿಟಲ್ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಬಹಳ ಜನ ಇದನ್ನ ಇನ್ಶೂರೆನ್ಸ್ ಅಂತ ಅನ್ಕೊಳ್ತಾರೆ ಸ್ನೇಹಿತರೆ, ಆದ್ರೆ ಇದು ವಿಮೆ ಅಲ್ಲ, ಇದೊಂದು ಸ್ವಯಂ ನಿಧಿ ಯೋಜನೆ ಸ್ನೇಹಿತರೆ. ಸಹಕಾರ ಸಂಘಗಳ ಸದಸ್ಯರು ನೀಡುವಂತ ವಂತಿಗೆ ಕಾಂಟ್ರಿಬ್ಯೂಷನ್ ಹಾಗೆ ಸರ್ಕಾರದ ಅನುದಾನದಿಂದ ಈ ಒಂದು ಯೋಜನೆ ನಡೆಯುತ್ತೆ ಸ್ನೇಹಿತರೆ. ನೀವು ಒಂದು ಬಾರಿ ನಿಗದಿತ ಹಣವನ್ನ ಪಾವತಿಸಿ ಸದಸ್ಯರಾದ್ರೆ ವರ್ಷ ಪೂರ್ತಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡಿಬಹುದು ಸ್ನೇಹಿತರೆ. ಈವರೆಗೆ ಯಶಸ್ವಿನಿ ಯೋಜನೆಯ ಲಾಭವನ್ನ ಸಹಕಾರಿ ಸದಸ್ಯರು ಮಾತ್ರ ಪಡಿತಾ ಇದ್ರು. ಆದ್ರೆ ಹೊಸ ಮಾರ್ಗಸೂಚಿಯ ಪ್ರಕಾರ ಈಗ ಹುಟ್ಟಿದ ಮಗು ಕೂಡ ತಾಯಿಯ ಯಶಸ್ವಿನಿ ಕಾರ್ಡ್ ಆಧಾರದ ಮೇಲೆ ಚಿಕಿತ್ಸೆಯನ್ನ ಪಡೆಯುವುದಕ್ಕೆ ಅರ್ಹರಾಗಿರುತ್ತೆ. ಹೌದು, ಇದು ಗ್ರಾಮೀಣ ಆಗಿರ್ಬೋದು, ನಗರ ಭಾಗದ ಬಡ ಆಗಿರ್ಬೋದು, ಮಧ್ಯಮ ವರ್ಗದ ಕುಟುಂಬಗಳಿಗೆ ಒಂದು ದೊಡ್ಡ ನಿಟ್ಟುಸಿರು ಬಿಡುವಂತ ವಿಚಾರ ಸ್ನೇಹಿತರೆ. ಹೆರಿಗೆ ನಂತರ ಶಿಶು ಚಿಕಿತ್ಸೆಗೆ ಆಗುವಂತ ಹೆಚ್ಚಿನ ವೆಚ್ಚ ಇದನ್ನ ತಗ್ಸುತ್ತೆ ಸ್ನೇಹಿತರೆ. ಎಷ್ಟು ವೆಚ್ಚ ಆಗುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ಸೊ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಒಟ್ಟು 2128 ವಿವಿಧ ಚಿಕಿತ್ಸೆಗಳು ಅನ್ವಯ ಆಗುತ್ತೆ. ಇದರಲ್ಲಿ 478 ICU ಚಿಕಿತ್ಸೆಗಳು ಕೂಡ ಸೇರಿದೆ ಸ್ನೇಹಿತರೆ. ಫಲಾನುಭವಿಗಳಿಗೆ ಜನರಲ್ ವಾರ್ಡ್ ನಲ್ಲಿ ಉಚಿತ ಚಿಕಿತ್ಸೆ ಲಭ್ಯ. ಸೊ ಒಂದು ವೇಳೆ ಸೆಮಿ ಸ್ಪೆಷಲ್ ಆಗಿರ್ಬೋದು ಅಥವಾ ಸ್ಪೆಷಲ್ ವಾರ್ಡ್ ಅನ್ನ ಬಯಸಿದ್ರೆ ಅದರ ಹೆಚ್ಚುವರಿ ವೆಚ್ಚವನ್ನ ನೀವೇ ಅಂದ್ರೆ ಫಲಾನುಭವಿಗಳು ಕೊಡಬೇಕಾಗತ್ತೆ. ಸೊ ಚಿಕಿತ್ಸೆಗಳ ಪಟ್ಟಿ ಆಗಿರ್ಬೋದು, ಆಸ್ಪತ್ರೆಗಳ ವಿವರ ಆಗಿರ್ಬೋದು, ಶಸ್ತ್ರಚಿಕಿತ್ಸೆಗಳ ಮಾಹಿತಿಯನ್ನ ನೀವು ಚೆಕ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಸಹಕಾರ ಸಿಂಧು ಪೋರ್ಟಲ್ ಅಥವಾ ಯಶಸ್ವಿನಿ ಟ್ರಸ್ಟ್ ಅಧಿಕೃತ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ಯಾವ್ಯಾವ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬಹುದು ಅಂತ. ಇನ್ನು ಯಶಸ್ವಿನಿ ಯೋಜನೆಯ ಕುಟುಂಬದ ಪ್ರಧಾನ ಅರ್ಜಿದಾರ ಆತನ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಪತಿ ಆಗಿರ್ಬೋದು, ಮಕ್ಕಳು ಆಗಿರ್ಬೋದು, ಮೊಮ್ಮಕ್ಕಳು, ಈ ಎಲ್ಲರೂ ಕೂಡ ಒಂದೇ ಕಾರ್ಡ್ ಅಡಿಯಲ್ಲಿ ಈಗ ಲಾಭವನ್ನ ನೀವು ಪಡಿಬಹುದು ಸ್ನೇಹಿತರೆ. ಹಾಗಾದ್ರೆ ನೀವು ಕೇಳ್ಬೋದು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು. ಕನಿಷ್ಠ 3 ತಿಂಗಳಿಂದ ಸಹಕಾರ ಸಂಘಗಳಲ್ಲಿ ನೀವು ಸದಸ್ಯರಾಗಿ ಇರಬೇಕಾಗತ್ತೆ ಸ್ನೇಹಿತರೆ. ರೈತರಾಗಿರ್ಬೋದು, ಮೀನುಗಾರರಾಗಿರ್ಬೋದು ಅಥವಾ ನೇಕಾರರಾಗಿರ್ಬೋದು, ಇತರ ಸಹಕಾರಿ ಸಂಘಗಳ ಸದಸ್ಯರು ಅರ್ಜಿಯನ್ನ ಸಲ್ಲಿಸಬಹುದು. ಕುಟುಂಬದ ಎಲ್ಲ ಸದಸ್ಯರನ್ನ ಈ ಯೋಜನೆಯಡಿಯಲ್ಲಿ ಸೇರಿಸೋದಕ್ಕೆ ನಿಮ್ಗೆ ಅವಕಾಶ ಇದೆ. ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಹಳೆಯ ಸದಸ್ಯರು ತಮ್ಮ ಕಾರ್ಡ್ ಅನ್ನ ರಿನ್ಯೂ ಮಾಡಿಸೋದಕ್ಕಾಗಿರ್ಬೋದು ಅಥವಾ ಹೊಸದಾಗಿ ಸೇರ ಬಯಸೋರು ಈಗಲೇ ಅರ್ಜಿಯನ್ನ ಸಲ್ಲಿಸಬೇಕು. ಲಾಸ್ಟ್ ಡೇಟ್ ಅನ್ನ ಕೂಡ ನಾನು ಹೇಳ್ತೀನಿ. 2025-26ನೇ ಸಾಲಿನ ಯಶಸ್ವಿ ಯೋಜನೆಗೆ ಜನವರಿ 3, 2026ರಿಂದಲೇ ನೋಂದಣಿ ಶುರುವಾಗಿದೆ. ಕೊನೆ ದಿನಾಂಕ ಯಾವಾಗ? ಮಾರ್ಚ್ 20,
30/31/2026 ನೋಂದಣಿ ಅವಕಾಶ ಇದೆ ಸ್ನೇಹಿತರೆ. ಈ ಸಾಲಿನಲ್ಲಿ ರಾಜ್ಯಾದ್ಯಂತ 50 ಲಕ್ಷ ಸದಸ್ಯರನ್ನ ಯೋಜನೆ ಅಡಿಯಲ್ಲಿ ಒಳಪಡಿಸುವಂತ ಗುರಿ ಸರ್ಕಾರಕ್ಕಿದೆಯಂತೆ. ಈಗಾಗಲೇ ಸಹಕಾರಿ ಸಂಘಗಳ ಮೂಲಕ ನೋಂದಣಿ ಕಾರ್ಯ ಆಲ್ರೆಡಿ ಶುರುವಾಗಿದೆ. ಬಟ್ ಇನ್ನೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಲೇಬೇಕು, ಯಶಸ್ವಿನಿ ಕಾರ್ಡ್ ಮಾಡಿಸುವಂತ ಮೊದಲು ನಿಮ್ಮ ಸಹಕಾರ ಸಂಘದಲ್ಲಿ ನಿಮ್ಮ ಸದಸ್ಯತ್ವ ಸಕ್ರಿಯ ಆಕ್ಟಿವ್ ಆಗಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ಳಿ. ಅರ್ಜಿ ಸಲ್ಲಿಸುವಾಗ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಮಾಹಿತಿ ಸರಿಯಾಗಿ ಹೊಂದಾಣಿಕೆ ಆಗುತ್ತೋ ಅನ್ನೋದನ್ನ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಆಸ್ಪತ್ರೆಗೆ ದಾಖಲಾಗುವಾಗ ಯಾವುದೇ ಅಂದ್ರೆ ತಾಂತ್ರಿಕ ತೊಂದರೆ ಇರೋದಿಲ್ಲ. ಅಂದ್ರೆ ಸಿಂಪ್ಲಿ ಈಗ ನಿಮ್ಗೆ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ಕೊಂಡು ಈ ಯೋಜನೆಗೆ ಅರ್ಹರಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಇದನ್ನ ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಯಶಸ್ವಿನಿ ಯೋಜನೆಯಲ್ಲಿ ಗ್ರಾಮೀಣ ಆಗಿರ್ಬೋದು, ನಗರ ಭಾಗದ ಸದಸ್ಯರಿಗೆ ಒಂದು ವಿಭಿನ್ನ ವಂತಿಗೆಯನ್ನ ನಿಗದಿಪಡಿಸಿದ್ದಾರೆ. ಅಂದ್ರೆ ನಿಮ್ಗೆ ಕಾಂಟ್ರಿಬ್ಯೂಷನ್ ಏನಿದೆಯೋ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಗ್ರಾಮೀಣ ಪ್ರದೇಶದ 4 ಸದಸ್ಯರ ಕುಟುಂಬಕ್ಕೆ ವಾರ್ಷಿಕ 500 ರೂಪಾಯಿ ಹೆಚ್ಚುವರಿ, ಸದಸ್ಯರಿಗೆ ತಲಾ 100 ರೂಪಾಯಿ ಅಂತೆ ನಿಗದಿಪಡಿಸಿದ್ದಾರೆ. ಸೊ ನಗರ ಪ್ರದೇಶದ 4 ಸದಸ್ಯರ ಕುಟುಂಬಕ್ಕೆ ವಾರ್ಷಿಕ 1000 ರೂಪಾಯಿ, ಹೆಚ್ಚುವರಿ ಸದಸ್ಯರಿಗೆ ತಲಾ 200 ರೂಪಾಯಿ ಅಂತ, ಅಂದ್ರೆ ಎಕ್ಸ್ಟ್ರಾ ಇದ್ರೆ 200 ರೂಪಾಯಿ ಅಂತ ಮಾಡಿದ್ದಾರೆ. SC/ST ಸಮುದಾಯದ ಸದಸ್ಯರ ವಂತಿಗೆಯನ್ನ ಸರ್ಕಾರವೇ ಭರಿಸುತ್ತೆ. ಅವರಿಗೆ ಯಾವುದೇ ಹಣ ಪಾವತಿ ಮಾಡಬೇಕಾದಂತ ಅಗತ್ಯ ಇರೋದಿಲ್ಲ ಸ್ನೇಹಿತರೆ. ಈಗ ಇಷ್ಟೆಲ್ಲ ಆಗ್ಬೇಕಾದ್ರೆ ಒಂದು ಡೌಟ್ ಬರ್ಬೋದು, ಇನ್ ಕೇಸ್ ಕಾರ್ಡ್ ಕಳೆದು ಹೋದ್ರೆ ಏನಪ್ಪ ಮಾಡೋದು ಅಂತ ಹೇಳ್ಕೊಂಡು ಏಪ್ರಿಲ್ 1, 2026 ಪ್ಲಾಸ್ಟಿಕ್ ಯಶಸ್ವಿನಿ ಕಾರ್ಡ್ ವಿತರಣೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಆಧಾರ್ ಕಾರ್ಡ್ ಹೇಗೆ ಬರುತ್ತೋ ಹಾಗೆ ಪ್ರತಿಯೊಬ್ಬ ಸದಸ್ಯನಿಗೂ ಯುನೀಕ್ ID ಸಂಖ್ಯೆಯನ್ನ ಹೊಂದಿರುವಂತ ಕಾರ್ಡ್ ಅನ್ನ ಕೊಡ್ತಾರೆ. ಸೊ ಇನ್ ಕೇಸ್ ಕಾರ್ಡ್ ಕಳೆದು ಹೋದ್ರೆ 250 ರೂಪಾಯಿ ಶುಲ್ಕವನ್ನ ಪಾವತಿಸಿ ಡೂಪ್ಲಿಕೇಟ್ ಕಾರ್ಡ್ ಅನ್ನ ನೀವು ಪಡಿಬಹುದು. ತುರ್ತು ಸಂದರ್ಭಗಳಲ್ಲಿ ಕಾರ್ಡ್ ಇಲ್ಲದಿದ್ರೂ ಸಹಕಾರಿ ಸಂಘದ ದಾಖಲೆಗಳ ಆಧಾರದ ಮೇಲೆ ತಾತ್ಕಾಲಿಕ ಈ ಕಾರ್ಡ್ ಪಡೆದು ನೀವು ಚಿಕಿತ್ಸೆಯನ್ನ ಪಡಿಬಹುದು. ಎಮರ್ಜೆನ್ಸಿ ಪರ್ಪಸ್ಗೆ ಮಾತ್ರ ಇದು ಇನ್ಕ್ಲೂಡ್ ಆಗುವಂಥದ್ದು. ಹಾಗಾದ್ರೆ ಟ್ರೀಟ್ಮೆಂಟ್ ಕಾಸ್ಟ್ ಲಿಮಿಟ್ ಎಷ್ಟಿರುತ್ತೆ? ಸೊ ವೆಚ್ಚದ ಮಿತಿ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಗರಿಷ್ಠ 5 ಲಕ್ಷದವರೆಗೆ ನಿಗದಿ ಮಾಡಿದ್ದಾರೆ ಅಂತ ಹೇಳಿದೆ. ನಗದು ರಹಿತ ಚಿಕಿತ್ಸೆಗೆ ಇಲ್ಲಿ ಅವಕಾಶ ಇರುತ್ತೆ. ಈ ಸೌಲಭ್ಯವನ್ನ ಪಡೆಯೋದಕ್ಕೆ ಸಹಕಾರಿ ಸಂಘದ ಸದಸ್ಯತ್ವ ಕಡ್ಡಾಯ ಸ್ನೇಹಿತರೆ. ನೀವು ರಿಜಿಸ್ಟರ್ ಆಗಿರಲೇಬೇಕು. ಸಹಕಾರಿ ಸಂಘಗಳ ನೌಕರರಿಗೆ ಕನಿಷ್ಠ 3 ವರ್ಷ ಸೇವೆ ಸಲ್ಲಿಸಿರಬೇಕು. ಮಾಸಿಕ ವೇತನ 30,000 ಮೀರಿರಬಾರ್ದು. 30,000ಕ್ಕೂ ಹೆಚ್ಚು ಸಂಬಳ ಪಡೆಯೋರಿಗೆ ಯಶಸ್ವಿ ಯೋಜನೆ ಅನ್ವಯ ಆಗೋದಿಲ್ಲ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಇನ್ನು ಸ್ನೇಹಿತರೆ, ಸುಳ್ಳು ಮಾಹಿತಿಯನ್ನ ನೀಡಿದ್ರೆ ಏನಾಗುತ್ತೆ? ಪೆನಾಲ್ಟಿ ಏನಾದ್ರೂ ಬೀಳುತ್ತಾ? ಖಂಡಿತ. ಯೋಜನೆಗೆ ನೋಂದಾಯಿಸುವ ವೇಳೆ ಸುಳ್ಳು ಮಾಹಿತಿ ನೀಡಿದ್ರೆ ಅಥವಾ ಅರ್ಹತೆ ಇಲ್ಲದೆ ನೋಂದಣಿಯನ್ನ ಮಾಡಿಕೊಂಡ್ರೆ, ಕಾರ್ಡ್ ಅನ್ನ ಪಡ್ಕೊಂಡ್ರೆ ಅಂಥವರ ಸದಸ್ಯತ್ವ ರದ್ದಾಗತ್ತೆ. ಜೊತೆಗೆ ಪಾವತಿಸಿದ ಹಣವನ್ನ ಜಪ್ತಿ ಮಾಡಲಾಗುತ್ತೆ ಸ್ನೇಹಿತರೆ. ಇದನ್ನ ಕೂಡ ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಆಧಾರ್ ಕಾರ್ಡ್ ಆಗಿರ್ಬೋದು, ಸಕ್ರಿಯ ಮೊಬೈಲ್ ಸಂಖ್ಯೆಯೊಂದಿಗೆ ಅರ್ಹ ಫಲಾನುಭವಿಗಳು ನೋಂದಣಿಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ. ಮಾರ್ಚ್ 31ರವರೆಗೂ ನೋಂದಣಿ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇವತ್ತೇ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಕರೆಕ್ಟ್ ಆದಂತಹ ಡಾಕ್ಯುಮೆಂಟ್ಸ್ ನಿಮ್ಮ ಕೈಯಲ್ಲಿ ಇರಲೇಬೇಕು. ಇನ್ನು ಸ್ನೇಹಿತರೆ, ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಹೇಳಲೇಬೇಕು. ನೋಂದಣಿ ಆರಂಭ ಆಗೋದು ಜನವರಿ 3, 2026 ಶುರುವಾಗಿದೆ. ಇನ್ನು ಸ್ನೇಹಿತರೆ, ನೋಂದಣಿ ಕೊನೆ ದಿನಾಂಕ ಬಂದು ನಿಮಗೆ ಮಾರ್ಚ್ 20, 31, 2026 ತನಕ ಇರುತ್ತೆ ಸ್ನೇಹಿತರೆ. ಹಾಗೆ ಚಿಕಿತ್ಸಾ ಅವಧಿ ಬಗ್ಗೆ ಹೇಳಲೇಬೇಕು. ಏಪ್ರಿಲ್ 1, 2026 ಹಿಡಿದು ಮಾರ್ಚ್ 31, 2027 ತನಕ ನಿಮಗೆ ಚಿಕಿತ್ಸಾ ಅವಧಿ ಇರುತ್ತೆ. ಸೊ ಯಶಸ್ವಿನಿ ಕಾರ್ಡ್ ಯಾರ ಹತ್ರ ಎಲ್ಲ ಇರುತ್ತೋ ಅಥವಾ ಅದರ ಒಂದು ಉಪಯೋಗವನ್ನ ಯಾರೆಲ್ಲ ಪಡ್ಕೋತಾ ಇದ್ರು, ಇನ್ನೇನು ಪಡಿಬೇಕು ಅಂತ ಇದ್ರು, ಹೊಸ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇದ್ರು, ಅವ್ರಿಗೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್. ಸರ್ಕಾರದಿಂದ ಬಂದಿರುವಂತ ಒಂದು ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಈ ಯೋಜನೆ ಯಾರಿಗೆಲ್ಲ ಅರ್ಹರಾಗಿರ್ತೀರೋ ಅವರೆಲ್ಲರೂ ಕೂಡ ಸದುಪಯೋಗವನ್ನ ಪಡಿಸ್ಕೊಳ್ಳಿ. ಸೊ ಈ ಮಾಹಿತಿಯನ್ನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ತಲುಪಲಿ, ಅವ್ರಿಗೂ ಕೂಡ ಒಂದು ಈ ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಳುವಂತ ಅವಕಾಶ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ನಾನು ಹೋಗ್ಬಿಡ್ತೀನಿ. ಬಾಯ್ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.